ಪಾಪ ಜೀವನ್ ನನಗೋಸ್ಕರ ವೀಲ್ ಚೇರ್ನಲ್ಲಿ ಅಲ್ಲಿಂದ ಬಂದಿದ್ದಾರೆ ಅಂತಂದರೆ ನನ್ನ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಅಂತೇಳಿ ನೀವೇ ಯೋಚನೆ ಮಾಡಿ. ನನಗಂತೂ ತುಂಬ ಖುಷಿ ಆಗ್ತೈತೆ ಜೀವನ್ ನನಗೆ ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತೇಳಿ. ಅದಕ್ಕೇ ನಾನು ಏನಾದರೂ ಮಾಡಿ ಜೀವನ್ ಜೊತೆ ಇವತ್ತು ಹೋಗ್ಬಿಡ್ತೀನಿ. ನಮ್ಮ ಮುತ್ತಿಗೆ ಹೇಳಿ ನಮ್ಮ ಅಪ್ಪ ನಮ್ಮ ಅಮ್ಮನ ಕರೆಸ್ಕೊಂಡು ನೀನು ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರೋ ಅಂತ ಹೇಳ್ತೀನಿ. ನನ್ನ ಜೀವನ ಏನೋ ಆಯಿತು, ನಾನು ಇಪ್ಪಟ್ಟು ಬರೋದಿಲ್ಲ ಇಲ್ಲಿಗೆ. ನಮ್ಮಪ್ಪ ನಮ್ಮಮ್ಮ ನಾನು ನಾನು ಹಿಂಗೆ ಮಾಡೋದಕ್ಕೆ ತಾನೇ ಅವ್ರ ಮನೆ ಬಿಟ್ಟೋಗಿರೋದು. ಅವರೇ ಬಂದು ಚೆನ್ನಾಗಿರ್ಲಿ ಹೇಳು, ನಮ್ಮಪ್ಪ ನಮ್ಮಮ್ಮ ಚೆನ್ನಾಗಿರಲಿ, ಇವಳಿಗೆ ಒಳ್ಳೆ ಗಂಡು ನೋಡಿ ಮದುವೆ ಮಾಡಿ ಇವಳು ಚೆನ್ನಾಗಿರ್ಲಿ ಹೇಳು ಅಷ್ಟೇ. ನನ್ನಿಂದ ಇವಳಿಗೂ ತೊಂದರೆ ಆಗೋದು ಬೇಡ. ಸುಮ್ಮನೆ ನನ್ನ ಜೀವನ ಜೊತೆ ಇವತ್ತು ಹೋಗ್ಬಿಡ್ತೀನಿ ಅವ್ರ ಮನೆಗೆ. ಸುಮ್ಮನೆ ಹೋಗಿ ಅಲ್ಲೇ ಇರ್ತೀನಿ. ಹೋಗಿ ಸುಮ್ಮನೆ ಒಂದು ಅಲ್ಲೇ ಅವ್ರ ಮನೆಯಾಗೇನೆ ದೇವ್ರ ಫೋಟೋದ ಮುಂದೆ ಒಂದು ತಾಳಿ ಕಟ್ಟಿಸ್ಕೊಂಡು ಅರ್ಶಿನ ಕೊಂಬೆ ಆಗಲೇಳು ಕಟ್ಟಿಸ್ಕೊಂಡು ನಾನು ಜೀವನ ಮಾಡ್ಕೊಂಡು ಹೋಗ್ತೀನಿ. ಯಾಕೆ ಸುಮ್ಮನೆ ಯಾವುದೋ ನನ್ನ ಜೀವನ ನನ್ನ ಹಣೆ ಬಾರ. ಇವಾಗ ಅವಳು ಧನುಷನ ಮದುವೆ ಆಯಿತು, ಇವಾಗ ನಾನು ಆಗಲಿಲ್ಲ ಅಂತಂದ್ರೆ ಅದಕ್ಕೆ ಇವಳಿನ್ನ ಹಿಂಗೆ ಇದ್ದಾಳೆ ಅಂತ ಅನ್ಕೊಂತಾಳೆ. ಅದಕ್ಕೆ ನಾನು ಇವತ್ತು ಜೀವನ ಜೊತೆ ಹೊರಟು ಹೋಗ್ತೀನಿ. ಮುತ್ತು ಚೆನ್ನಾಗಿರ್ಲೇಳು ಎಲ್ಲರ ಜೊತೆಗೂ ಅಷ್ಟೇ. ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಮುತ್ತುಗೆ ಹೇಳಿ ನಾನು ಇವತ್ತು ಹೊರಟೋಗ್ಬಿಡ್ತೀನಿ. ಮುತ್ತು, ಮುತ್ತು ಏನಕ್ಕ? ನಾನು ಇವತ್ತು ಹೆಂಗೂ ಜೀವನ್ ಬಂದಿದ್ದಾರೆ, ಇವ್ರ ಮನೆಗಿದ್ದಾರಲ್ಲ ಜೀವಿತ ಅಕ್ಕರ ಮನೆಗೆ, ಅವ್ರ ಜೊತೆಗೆ ಹೊರಟೋಗ್ಬಿಡ್ತೀನಿ. ಅವ್ರ ಮನೆಗೆ ಹೋಗ್ತೀನಿ ನಾನು ಇನ್ಮೇಲಿಂದಾನ. ಈಗ ನಾನು ಇಲ್ಲಿದ್ದರೆ ಸುಮ್ಮನೆ ನಿನಗೂ ತೊಂದರೆ. ಅಪ್ಪ ಅಮ್ಮನ ಕರೆಸ್ಕೊಂಡು ನೀನು ಯಾರನ್ನ ಇಷ್ಟಪಟ್ಟಿದ್ದೀನಿ ಅದೇ ನೂತನ ಇಷ್ಟಪಟ್ಟಿದ್ದೀನಿ ಅಂದಲ್ಲ, ಅಪ್ಪ ಅಮ್ಮನ ಕರೆಸ್ಕೊಂಬಿಟ್ಟು ಅಪ್ಪ ಅಮ್ಮ ಅಂತ ಮಾತಾಡಿ ಸುಮ್ಮನೆ ಕರ್ಕೊಂಡೋಗಿ ಕೇಳಿ ಮದುವೆ ಆಗಿ ನೀನು ಚೆನ್ನಾಗಿರು ಸರಿನಾ? ನಾನೇನು ಬರಲ್ಲ ಏನಿಲ್ಲ, ನೀನು ಒಬ್ಳೆ ಮಗಳು ಅನ್ನೋ ಥರ ಚೆನ್ನಾಗಿರ್ತೀಯ. ಅಪ್ಪ ಅಮ್ಮಗೆ ಫೋನ್ ಮಾಡಿ ನಾನು ಹೋಗ್ತಾ ಇದ್ದೀನಿ ಇವತ್ತು ಜೀವನ ಜೊತೆ ಹೋಗ್ತೀನಿ. ಸುಮ್ಮನೆ ಹಿಂಗೆ ಇದ್ರೆ ಆಗಲ್ಲ ಕಣೆ, ಅತ್ಲಾಗಲ್ಲ ಇತ್ಲಾಗಲ್ಲ ಅಂತೆಲ್ಲ ಕಳ್ಕೊಬೇಕಾಗುತ್ತೆ. ಅದಕ್ಕೆ ಜೀವನ ನೋಡೋ ನಾನು ವೀಲ್ ಚೇರ್ ಮೇಲೆ ಇದ್ರೂ ನಾನು ನೋಡೋದಕ್ಕೆ ಬಂದಿದ್ದಾರೆ ಅಂತಂದರೆ ನಿಜವಾಗ್ಲೂ ಇವತ್ತು ಗ್ರೇಟ್ ಅಲ್ವೇ? ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಿ ಇವತ್ತು. ನನಗೆ ಅದೇ ಇವಾಗ ಮನಸ್ಸಿನಾಗ ಇರೋದು. ನೋಡಿ ನಾನು ಇವತ್ತು ಎಷ್ಟು ಅದೃಷ್ಟ ಮಾಡಿದ್ದೀನಿ. ನಾನು ಇವತ್ತು ನೋಡೋದಕ್ಕೆ ಬಂದಿದ್ದಾರೆ ಅಲ್ವಾ ಅಂತೇಳಿ ನಾನು ಅದಕ್ಕೆ ಇವತ್ತು ಒಳ್ಳೆ ಮನಸ್ಸಿಂದ ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ಕಷ್ಟ ಅನ್ನಿಸುತ್ತಾನೆ ಏನೇ ಬರಲಿ ಅನುಭವಿಸ್ಕೊಂಡಿರ್ತೀನಿ ನಾನು ಸರಿನಾ? ನಿಮ್ಮ ಅಪ್ಪ ಅಮ್ಮನ ಕರೆಸ್ಬಿಟ್ಟು ಈಗ ನಾನಿಲ್ಲಿದ್ದರೆ ನಿನಗೂ ತೊಂದರೆ ಆಗುತ್ತೆ, ನಿನಗೂ ಮದುವೆ ಆಗಲ್ಲ, ಅವಳಂಗೆ ಮಾಡೋಳು ಅವ್ರ ಅಕ್ಕ ಅಂತೇಳಿ ಆ ಅಮ್ಮ ಭೂಮಿ ಯಾವಾಗಲೂ ಹಂಗೆ ಅಂತಿರ್ತಾಳೆ. ನಾನಿಲ್ಲ ಅಂತಂದರೆ ಅವಳ ಪಾಡಿಗಳು ಹೋಗಿ ಅವಳೆ ತಂಗಿ ಒಳ್ಳೆವಳಪ್ಪ ಅಂತೇಳಿ ನಿನ್ನಾದರೂ ಮದುವೆ ಮಾಡ್ಕೊಂತಾರೆ. ಅಪ್ಪ ಅಮ್ಮಗೆ ಫೋನ್ ಮಾಡಿ ನಾನು ಹೋಗ್ತೀನಿ ಇವತ್ತು ಅವ್ರ ಜೊತೆ ಸರಿನಾ? ಹೋಗಿ ನನ್ನ ಪಾಡಿಗೆ ನಾನು ಮದುವೆ ಆಗಿ ಇರ್ತೀನಿ. ಏನು ಗ್ರ್ಯಾಂಡಾಗೇನು ಮದುವೆ ಆಗೋದು ಬೇಡ, ಅವ್ರ ಹತ್ರ ಅಲ್ಲೇ ಅವ್ರ ಮನೆ ದೇವ್ರ ಫೋಟೋದ ಮುಂದೆ ಒಂದು ತಾಳಿ ಕಟ್ಟಿಸ್ಕೊಂಡು ಜೀವನ ಮಾಡ್ತೀನಿ ಸರಿನಾ? ನೀನು ಆರಾಮಾಗಿದ್ದು ಬಿಡು. ನೀನು ಒಳ್ಳೆ ಹುಡುಗನ ನೋಡಿ ಮದುವೆ ಆಗೋ, ನಿನ್ನ ಜೀವನನಾದ್ರೂ ಚೆನ್ನಾಗೆ ಒಳ್ಳೇದು ಮಾಡ್ಕೊ. ನನ್ನ ಜೀವನ ಅಂತ ಹಿಂಗಾಯ್ತು. ನನ್ನ ಜೀವನ ಏನಾಗಿಲ್ಲ, ಚೆನ್ನಾಗೇ ಇರ್ತೀನಿ ಜೀವನ ಮದುವೆ ಆದರೆ. ಆದ್ರೂ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಅಪ್ಪ ಅಮ್ಮ ಇದ್ದಾಗ ನೀನು ಒಬ್ಳೆ ಮಗಳು ಅಂಬೋ ಥರ ಇರು ಸರಿನಾ? ನಾನು ಹೋಗ್ತೀನಿ ಇವತ್ತು. ಹೋಗ್ತೀನಿ ಅಕ್ಕ. ಯೋಚನೆ ಮಾಡುತ್ತೀರ್ಗ ಆಮೇಲೆ ಹೋದ್ಮೇಲೆ ಅಯ್ಯೋ ಹಿಂಗಾಯ್ತಪ್ಪ ಅಂತೇಳಿ ಆಮೇಲೆ ನೀನು ಪಶ್ಚಾತ್ತಾಪ ಪಡಬೇಡ. ಅಂದರೆ ಆಗದೆ ಒಳ್ಳೇದು. ನನಗೇನೋ ಅಷ್ಟೊಂದು ಆಸೆ ಇಟ್ಕೊಂಡವ್ರೆ, ಇನ್ನೊಬ್ರು ಯಾರಾದರೂ ಆಗಿರೋ ಬರ್ತಿರ್ಲಿಲ್ಲ. ಬಿಡು ನಾನು ಇಂಥ ಕಷ್ಟ ಆಗಿದ್ದೀನಿ, ಅವಳನ್ನೇನು ನೋಡೋಕೆ ಹೋಗೋದು. ನಿನ್ನ ನೋಡಬೇಕು ಅಂತ ಬಂದವರಲ್ಲ, ಎಷ್ಟು ಪ್ರೀತಿ ಇರ್ಬೋದು ಅಲ್ವೇನೆ ಅಕ್ಕ? ನನಗೆ ಅದನ್ನ ನೆನೆಸ್ಕೊಂಡಿದ್ದಕ್ಕೆ ನನಗೂ ಹಂಗೆ ಅನ್ನಿಸ್ತು. ಅಯ್ಯೋ ನಮ್ಮ ಅಕ್ಕ ಇವ್ರ ಮದುವೆ ಆದರೆ ಚೆನ್ನಾಗಿರ್ತಾಳೆ. ಈಗ ಅಪ್ಪ ಅಮ್ಮ ಎಷ್ಟು ದಿನ ಬೇಜಾರು ಮಾಡ್ಕೊಂತಾರೆ, ಅವರು ಬೇಜಾರು ಮಾಡ್ಕೊಂಡ್ರೆ ಸ್ವಲ್ಪ ದಿನ ಮಾಡ್ಕೊಂತಾರೆ, ಆಮೇಲೆಲ್ಲ ಕರೀತಾರೆ. ನಾನು ಹಬ್ಬ ಜಾತ್ರೆ ಆಗಿರ್ಬೋದು. ಈಗ ನಿನ್ಗೇನಾದ್ರು ಮಕ್ಕಳಾಯಿತು ಅಂತ ಅನ್ಕೋ, ಪ್ರೆಗ್ನೆಂಟ್ ಆದರೆ ಕರ್ಕೊಂಬರ್ತಾರೆ. ಆಲೇನೆ ಎತ್ತೊಟ್ಟೆ ಸುಮ್ಮನಿರಲ್ಲ, ಅಮ್ಮಯ್ಯ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರಿ ಆಯಿತು ಹೋಗು. ನನ್ನ ಅಪ್ಪ ಅಮ್ಮ ಫೋನ್ ಮಾಡಿ ಕರೆಸ್ಕೊಂಡು ನಾನಾದ್ರೂ ನೂತು ಮನೆಗೆ ಮದುವೆ ಮಾಡ್ಕೊಳ್ಳಿ ಅಂತೇಳಿ ಅಪ್ಪ ಅಮ್ಮನ ಕೇಳೋಕ್ಕೆ ಕಳಿಸ್ತೀನಿ ಸರಿನಾ? ನೀನು ಹೋಗು. ಅಪ್ಪ ಅಮ್ಮಯ್ಯ ನೀನು ಹೋಗಿದ್ದಾಳೆ ಅಂತ ಗೊತ್ತಾದರೆ ಬರ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ, ಆಗೋದಾಗ್ಬಿಟ್ಟೈತೆ ಹೋಗಿದ್ದಾಳೆ ಅಂತೇಳಿ ಬಂದೇ ಬರ್ತಾರೆ. ಅದಕ್ಕೇ ನೀನು ಹೋಗ್ಬಿಡು. ಹೋದ್ರತ್ಲಾಗ ಯಾವುದೂ ಇರಲ್ಲ. ಹೋಗು. ಬೇಕಾದವ ಸ್ವಲ್ಪ ಡ್ರೆಸ್ಗಳೆಲ್ಲನ ತುಂಬಿಕ್ಕು, ತಗೊಂಡೋಗ್ತೀನಿ. ನಿನಗೆ ನಿನ್ನವು ನಿನ್ನವೆಲ್ಲ ತಗೊಬಿಡು. ನನ್ನವು ನಿನಗೆ ಬೇಕಿಲ್ದವೆಲ್ಲ ಅದ್ರ ಕಿಕ್ಕು ಎಲ್ಲ ತಗೊಂಡು ಹೋಗ್ತೀನಿ. ಸ್ವಲ್ಪ ದಿನ ಹೊಸವೆಲ್ಲ ತಗೊಂಬವರ್ಗು. ಇವಾಗ ಹೋಗಿದ ತಕ್ಷಣ ಪಾಪ ಅವರು ಇವಾಗ ವೀಲ್ ಚೇರ್ ಮೇಲೇ ಓಡಾಡಬೇಕು, ಓಡಾಡೋಕ್ಕಾಗಲ್ಲ ಏನಿಲ್ಲ. ಅಂಥದ್ರಾಗೆ ನನಗೆ ಬಟ್ಟೆ ಕೊಡಿಸ್ರಿ ಅಂತ ನಾನು ಕೇಳೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಬಟ್ಟೆ ತಗೊಂಡು ಹೋಗ್ತೀನಿ. ಬಟ್ಟೆ ತಗೊಂಡೋದ್ರೆ ಆಮೇಲೆ ಬೇಕಾದರೆ ತಗೊಂಬಕ್ಕಾಗುತ್ತೆ. ಹೆಂಗೂ ಬಡ್ಡಿ ದುಡ್ಡೆಲ್ಲ ಕೊಟ್ಟವ್ರೆ, ಬಡ್ಡಿ ದುಡ್ಡೆಲ್ಲ ಬರುತ್ತೆ. ಏನು ಬಡ್ಡಿ ದುಡ್ಡಲ್ಲಿ 15 ಲಕ್ಷಕ್ಕೆ ಬಡ್ಡಿ ಅಂತಂದರೆ ನಿಮ್ಮದಾಗೆ ಬಡ್ಡಿ ದೊಡ್ಡಾಗೆ ಜೀವನ ಮಾಡ್ಬೋದು. ಎಷ್ಟು ಬಡ್ಡಿ ಬರುತ್ತೆ ಗೊತ್ತೇ? ತಿಂಗಳಿಗೇನೆ ಎಷ್ಟೊಂದು ದುಡ್ಡು ಆಗುತ್ತೆ. ಎಷ್ಟು ರೂಪಾಯಿ ಹೆಂಗೆ ಕೊಟ್ಟವ್ರೋ ಏನೋ ಗೊತ್ತಿಲ್ಲ ಬಡ್ಡಿನ. ಎಲ್ಲ ಒಂದು 3-4 ರೂಪಾಯಿ ಹೆಂಗೆ ಕೊಟ್ಟಿರ್ತಾರೆ. 5 ರೂಪಾಯಿ ಬಡ್ಡಿ ಹೆಂಗೆ ಕೊಟ್ಟರು ಭಾಳ ಬಡ್ಡಿ ಆಗುತ್ತೆ. 15 ಲಕ್ಷ ರೂಪಾಯಿಗೆ ಬಡ್ಡಿ ಅಂತಂದರೆ ಏನಂತ ಇವರು ಫೈನಾನ್ಸ್ ವ್ಯವಹಾರ ಮಾಡ್ತಾರೆ. ಎಲ್ಲ ಚೆನ್ನಾಗಿ ವಸೂಲಿ ಮಾಡ್ಕೊತಾರೆ. ಗೊತ್ತೈತೆ ಜೀವನವ್ರಿಗೆ ಎಲ್ಲ ಗೊತ್ತೈತೆ. ಎಲ್ಲ ವಸೂಲಿ ಮಾಡ್ಕೊಂಡವ್ರು ಹೆಂಗೋ ಇರ್ತಾರೆ. ಅದಕ್ಕೆ ಏನು ಬಡ್ಡಿ ದುಡ್ಡಾಗೆ ಜೀವನ ಮಾಡ್ಬೋದು ಬಿಡೆ. ಇನ್ನೇನು ಮಾಡೋಕ್ಕಾಗುತ್ತೆ? ನನಗೆ ಅಷ್ಟೊಂದು ಇಷ್ಟಪಡ್ತಾರೆ ಅಂದರೆ ಅವ್ರು ಬಂದಿದ್ದಕ್ಕೆ
ನನ್ನ ಮೇಲೆ ಎಷ್ಟು ಆಸೆ ಇವನು ಯಾವ ಸಿದ್ದು ಸವಾಸ ಯಾವನ್ ಸವಾಸನೂ ಬೇಡ. ನನಗೆ ಅವ್ರು ನೋಡಿದ್ರೆ ಹೊಟ್ಟೆ ಉರಿದೋಗುತ್ತೆ. ಅವರೆಲ್ಲ ಹಂಗೈದಾರಲ್ಲ, ಅದಕ್ಕೆ ನಾನು ಅವ್ರ ಕಣ್ಣು ಮುಂದೆ ನಾನು ಮದುವೆ ಆಗಿ, ನಾನು ಜೀವನ ಮದುವೆ ಆಗಿ ನಾನು ಚೆನ್ನಾಗಿದ್ದು ತೋರಿಸ್ಬೇಕು. ಅವಳು ಹಿಂಗೆ ಮಾಡಲ್ಲಲ್ಲ, ಅವಳ ಕಣ್ಣೆದ್ರಿಗೆ ನಾನು ಮದುವೆ ಆಗಿ ಚೆನ್ನಾಗಿದ್ದು ತೋರಿಸ್ಬೇಕು ಅನ್ನೋದೈತೆ ಸ್ವಾತಿ. ಮತ್ತು ನಾನು ಬಿಡಲ್ಲ ನಾನು ಮದುವೆ ಆಗಿ ಚೆನ್ನಾಗಿದ್ದು ತೋರಿಸ್ತೀನಿ. ಸ್ವಾತಿ ಸ್ವಾತಿ ಏನು ಮಾಡ್ತಾ ಇದೀಯಾ? ಏನಿಲ್ಲ, ಏನೋ ಮಾತಾಡ್ತಾ ಇದ್ವಿ ಜೀವಿತಕ್ಕ. ನಾನೇ ಬರೋಣ ಅಂದ್ಕೊಂಡೆ. ಹೋದ್ರ ಅಲ್ಲೇನೆ ಜೀವನವರು ಇಲ್ಲ ಹೊರಡ್ತೀನಿ ಅಂದ. ಅದಕ್ಕೆ ಇನ್ನೊಂದ್ಸತಿ ಮಾತಾಡಿಸ್ಕೊಂಡು ಹೋಗ್ತೀನಿ ಕರ್ದು ಬಾ ಜೀವಿತ ಅಂತ ಹೇಳ್ದ ನಮ್ಮಣ್ಣ. ಅದಕ್ಕೆ ಬಂದೆ ಕರೆಯೋಣ ಅಂತೇಳಿ. ಹೊರಡ್ತಾನೆ ಅವ್ನು ಇನ್ನೇನು ಇವಾಗ ಹೋಗ್ತಾನೆ. ಆಟ ಇವಾಗ ಬರುತ್ತೆ, ಆಟದಲ್ಲೇ ಹೋಗ್ತಾನೆ. ನಾನು ಸ್ವಲ್ಪ ನನಗೆ ಬಿರಿಯಾನಿ ಮಾಡಿಕೊಟ್ಟಿದ್ದೆ. ಬಿರಿಯಾನಿ ಮತ್ತು ಕಬಾಬ್ ಮಾಡಿಕೊಟ್ಟಿದ್ದೆ. ಅವನಿಗೆ ಬಿರಿಯಾನಿ ಕಬಾಬ್ ಅಂತಂದರೆ ಇಷ್ಟ ಅಲ್ಲ, ಅದಕ್ಕೆ ಮಾಡಿಕೊಟ್ಟಿದ್ದೆ. ಪಾಪ ತಿಂದ ಅದಕ್ಕೆ ಇವಾಗ ಹೊರಡ್ತಾನೆ. ಬಾ ಮಾತಾಡಿಸ್ತಾನಂತೆ. ಅಯ್ಯೋ ನಿನ್ನಂತೂ ಎಷ್ಟು ಸತಿ ನೋಡಿದ್ರು ನೋಡಬೇಕು ಅಂತಾನೆ, ಮಾತಾಡಿಸ್ಬೇಕು ಅಂತಾನೆ. ನಮ್ಮ ಅಣ್ಣ ಅಂತ ನಿನ್ನ ಮೇಲೆ ಅದು ಏನು ಆಸೆ ಇಕ್ಕೊಂಡವನೋ ಏನೋ ಗೊತ್ತಿಲ್ಲ ಕಣೆ, ಭಾಳ ಆಸೆ ಇಕ್ಕೊಬಿಟ್ಟವನೆ. ಸರಿ ಆಯಿತು ಜೀವಿತಾಕ, ಬರ್ತೀನಿ. ನಾನೊಂದು ನಿರ್ಧಾರ ಮಾಡಿದ್ದೀನಿ, ಅದನ್ನೇ ಮಾತಾಡ್ತಾ ಇದ್ವಿ ನಾನು ಮುತ್ತು. ಇವಾಗ ನಾನು ಜೀವನ ಜೊತೆನೇ ಹೊರಟೋಗ್ಬಿಡ್ತೀನಿ. ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆ ಮುಂದೆ ಒಂದು ಫೋಟೋ ಹತ್ರ ಒಂದು ತಾಳಿ ಕಟ್ಟಿಸ್ಕೊಂಡು ಅಲ್ಲೇ ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ಇವಾಗಲೇ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇವಾಗ ನಮ್ಮ ಅಪ್ಪ ನಮ್ಮಮ್ಮನ ಮನೆ ಬಿಟ್ಟು ಹೋಗವ್ರೆ, ನನ್ನ ಸಲುವಾಗಿ ಮನೆಗೂ ಬರ್ತಾ ಇಲ್ಲ. ಅದಕ್ಕೆ ನಾನು ಹೋದರೆ ನಮ್ಮ ಅಪ್ಪ ನಮ್ಮಮ್ಮ ಮನೆಗೆ ಬಂದು ನಮ್ಮ ಮುತ್ತಗಾದ್ರೂ ಮದುವೆ ಮಾಡಿ ಅವಳಿಗಾದ್ರೂ ಒಂದು ಒಳ್ಳೆ ಜೀವನ ಅನ್ನೋದು ಇದು ಮಾಡ್ತಾರೆ. ಇವಾಗ ಅವಳ ಪಾಪ ಅವ್ರ ಅಪ್ಪ ಅಮ್ಮಿಗೆಲ್ಲ ಫೋನ್ ಮಾಡ್ತಾ ಇದ್ದಾಳೆ ಇಲ್ಲಿ ಕರೆಸ್ಬೇಕು ಅಂತ. ಅವ್ರ ಮನೆಗೆ ಭೂಮಿ ಅಕ್ಕರ ಮನೆಗೆ ಮದುವೆ ಮಾಡ್ಕೊಳ್ರಿ ಅಂತ ಕೇಳೋಕ್ಕೆಲ್ಲ ಅವ್ರ ಅಪ್ಪ ಅಮ್ಮಿಗೆಲ್ಲ ಹೇಳ್ಬೇಕು ಅಂತ ಇದ್ದಾಳೆ. ಅದಕ್ಕೆ ಅವ್ರ ಅಪ್ಪ ಅಮ್ಮನ ಕೇಳಬೇಕು, ನಮ್ಮ ಅಪ್ಪ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬೇಕು ಅಂತ ಇವಳು ಏನೇನೋ ಮಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಇಲ್ಲಿದ್ದರೆ ಯಾವ ಕೆಲಸನೂ ಆಗಲ್ಲ. ಇವಾಗ ನನಗೆ ನೋಡಕ್ಕೆ ಬಂದಿದ್ದಾರೆ ಅಂತಂದ್ರೆ ನಾನು ಅದಕ್ಕೆ ಇವಾಗ ಅವ್ರ ಜೊತೆಗೆ ಹೊರಟೋಗ್ಬಿಡ್ತೀನಿ. ವೀಲ್ ಚೇರ್ ಮೇಲೆ ಬಂದಿರೋ ಅಂಥ ಜೀವನ ಜೊತೆ ನಾನು ವೀಲ್ ಚೇರಲ್ಲೇ ಹೊರಟೋಗ್ಬಿಡ್ತೀನಿ. ನಮ್ಮ ಅಣ್ಣ ಏನೋ ರೆಡಿ, ನೀನು ಯಾವಾಗ ಬಂದ್ರೂ ನಮ್ಮ ಅಣ್ಣ ಕರ್ಕೊಂಡು ಹೋಗಕ್ಕೆ ಮಾತ್ರ ರೆಡಿ ಆಗಿದ್ದಾನೆ. ಕರ್ಕೊಂಡು ಹೋಗ್ಬಿಡ್ತಾನೆ, ನೀನು ತುಂಬ ಚೆನ್ನಾಗಿ ನೋಡ್ಕೊಂತಾನೆ. ನೀನೇನು ಚಿಂತೆನೇ ಮಾಡಬೇಡ ಇವಳೆ ನಮ್ಮ ಅಣ್ಣನ ಬಗ್ಗೆ. ಅಯ್ಯೋ ನಮ್ಮ ಅಣ್ಣ ಹೆಂಗೆ ಅಂತಂದರೆ ನಿನ್ನ ರಾಣಿ ಥರ ನೋಡ್ಕೊಂತ, ನೀನೇನು ಚಿಂತೆನೇ ಮಾಡಬೇಡ. ಸರಿ ಆಯಿತು, ಅದಕ್ಕೇ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇವಳ ಜೀವನ ಆದರೂ ಚೆನ್ನಾಗಿರಲಿ ಅಂತ ಅದಕ್ಕೆ ಇವಳಿಗೆ ಹೇಳ್ತಾ ಇದ್ದೀನಿ. ನಿನ್ನ ಜೀವನ ಆದರೂ ಚೆನ್ನಾಗಿರಲಿ, ನಾನು ಹೋಗ್ತಾ ಇದ್ದೀನಿ ಅಂತೇಳಿ ಅದಕ್ಕೆ ನಮ್ಮ ಮುತ್ತುಗೆ ಹೇಳ್ತಾ ಇದ್ದೆ. ಸರಿ ಆಯ್ತಕ್ಕ, ಹೋಗು, ಸಂತೋಷವಾಗಿ ಜೀವನ ಮಾಡು. ಜೀವನ್ ಬಾವನ ಜೊತೆ, ಜೀವನ್ ಬಾವ ತುಂಬ ಒಳ್ಳೆಯವರು, ಅವ್ರನ್ನೂ ಚೆನ್ನಾಗಿ ನೋಡ್ಕೊ, ನೀನು ಚೆನ್ನಾಗಿರು. ನೀನು ಹೋಗಿದ ತಕ್ಷಣ ಅಪ್ಪ ಅಮ್ಮನಿಗೆ ಫೋನ್ ಮಾಡ್ತೀನಿ. ಹಿಂಗೆ ಹೋಗಿ ಸ್ವಾತಿ ಅಕ್ಕ ಮದುವೆ ಆಗಿದ್ದಾಳೆ, ನಮ್ಮ ಮನೇಲಿ ಒಬ್ಬಳೇ ಇದ್ದೀನಿ ಬರ್ರಿ ಅಂತ ಹೇಳಿದ್ರೆ ಬರ್ತಾರೆ ಅವ್ರ ಮನೆಗೆ. ಆಮೇಲೆ ನಾನು ಬಂದಿದ್ದ ತಕ್ಷಣ ನಾನು ನೂತು ಮನೆಗೆ ಕರ್ಕೊಂಡು ಹೋಗ್ತೀನಿ. ಅವ್ರನ್ನ ಅಪ್ಪ ಅಮ್ಮನ ಒಪ್ಪಿಸಿ ನಾನು ಮದುವೆ ಆಗಿ ನಾನು ಚೆನ್ನಾಗಿರೋ ಥರ ಇರ್ತೀನಿ. ನಾನು ನೀನು ಇಬ್ಬರು ಚೆನ್ನಾಗಿರ್ಬೋದು. ಅವಾಗ ನಾನು ನೀನು ಇಬ್ಬರು ಚೆನ್ನಾಗಿರೋದು ನೋಡಿ ಅಪ್ಪ ಅಮ್ಮ ತುಂಬ ಖುಷಿ ಪಡ್ತಾರೆ. ನೀವು ಚೆನ್ನಾಗಿರ್ತೀರಲ್ಲ, ನಿಮ್ಮನ್ನ ನೋಡೋಣ ಹಂಗೇನೆ ಅವರೇ ಬರ್ತಾರೆ ಅಪ್ಪ ಅಮ್ಮ. ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕಲ್ವಾ ಜೀವಿತಕ್ಕ? ಚೆನ್ನಾಗಿರ್ಬೇಕು ಒಟ್ಟಿನಲ್ಲಿ. ಚೆನ್ನಾಗಿರ್ತಾರೆ ಬಿಡು. ಈಗ ನೋಡು ಎಷ್ಟೋ ಜನ ಚೆನ್ನಾಗಿದ್ದಾರೆ, ಚೆನ್ನಾಗಿರೋದು ಮದುವೆ ಆಗಿ ಆಮೇಲೆ ಅವರಪ್ಪ ಅವರಮ್ಮನೆ ಬರ್ತಾರೆ. ಕಷ್ಟ ಸುಖ ಆದಾಗ ಏನಕ್ಕಾದ್ರೂ ಹಬ್ಬ ಜಾತ್ರೆ ಅದು ಇದು ಅಂತ ಏನಾದರೂ ಕರೆಯೋ ಅಂಥ ಸಂದರ್ಭ ಬಂದಾಗ ಮನೆಯಾಗೆ ಏನಾದ್ರು ಫಂಕ್ಷನ್ ಮಾಡಿದಾಗ ಕರೀತಾರೆ, ಚೆನ್ನಾಗಿ ಆಗ್ತಾರೆ. ಹಂಗೆ ಮಾಡು, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ. ನಮ್ಮ ಮನೆಗೂ ಒಂಥರ ಖುಷಿ ಆಗ್ಬಿಡುತ್ತೆ. ಇವಾಗ ಹೆಂಗೆ ಇದ್ದಾನೆ ಅಂತಂದರೆ ಅವನು, ಅಯ್ಯೋ ಇವಾಗ ನಮ್ಗೆ ಯಾರು ನೋಡ್ಕೊಂತಾರಪ್ಪ, ನನಗೆ ಯಾರ ಇದ್ದಾರೆ ಅಂತೇಳಿ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ ಅಂತ ಕಣ ನಮ್ಮಮ್ಮ ಹೇಳುತ್ತಲ್ಲ. ಅದಕ್ಕೆ ಪಾಪ ನನಗೆ ನೋಡಿ ಅಯ್ಯೋ ಅನ್ನಿಸ್ತು. ನಾನು ಇವಾಗ ಅವ್ರ ಜೊತೆಗೆ ಹೊರಟು ಹೋಗ್ತೀನಿ, ಇವತ್ತೇ ಹೋಗ್ತೀನಿ. ಯಾಕೆ ಸುಮ್ಮನೆ ಇವಳ ಜೀವನನಾದರೂ ಚೆನ್ನಾಗಿರಲಿ, ಅಪ್ಪ ಅಮ್ಮ ಬರಲಿ ಮನೆಗೆ, ನನ್ನಿಂದ ಯಾಕೆ ಅವ್ರ ಮನೆ ಬಿಟ್ಟು ಹೋಗ್ಬೇಕು. ಅದಕ್ಕೆ ಬರಲೇಳೋ, ಅವ್ರು ಚೆನ್ನಾಗಿರ್ಲೇಳೋ ಅಂತೇಳಿ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಇವತ್ತು ಹೋಗ್ತೀನಿ ಅವ್ರ ಜೊತೆಗೆ. ಬ್ಯಾಗ್ನ ಕಿವ ಬಟ್ಟೆ ತುಂಬ್ಕೊಂಡು ಬರ್ತೀನಿ ಜೀವಿತಕ್ಕ. ಇವಾಗ ಅವ್ರ ಜೊತೆಗೆ ಹೊರಟೋಗ್ಬಿಡ್ತೀನಿ. ನಮ್ಮಮ್ಮಯ್ಯ ಹೇಳುತ್ತಲ್ಲ ರಾತ್ರಿ ಎಲ್ಲನ, ಸ್ವಾತಿ ಬಂದ, ಸ್ವಾತಿ ಸ್ವಾತಿ ಅಂತ ರಾತ್ರಿ ಎಲ್ಲ ಕನ್ವರಿಸ್ತಿರ್ತಾನಂತೆ ನಮ್ಮಣ್ಣ. ಅಯ್ಯೋ ಕಳಮ್ಮ, ಎಲ್ಲಿಗೆ ಹೋದ್ರು ಸ್ವಾತಿ ಸ್ವಾತಿ ಸ್ವಾತಿ. ಆ ಹುಡುಗಿ ಮೇಲೆ ಅದು ಏನು ಜೀವನ ಇಟ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ ಕಳಮ್ಮ. ಏನು ಕನ್ವರಿಸ್ತಾನೆ ಅಂತಂದರೆ ಅಷ್ಟು ಕನ್ವರಿಸ್ತಾನೆ ನಿಮ್ಮ ಅಣ್ಣ ಅಂತ ಹೇಳಿ ನಮ್ಮಮ್ಮ ಹೇಳ್ತಿತ್ತು ಮೊನ್ನೆ ಫೋನ್ ಮಾಡಿದಾಗ. ಅಯ್ಯಪ್ಪ ಭಾಳ ಕನ್ವರಿಸ್ತಾನೆ ಕಣಮ್ಮ, ಹುಡುಗಿ ಮೇಲೆ ಭಾಳ ಆಸೆ ಇಕ್ಕೊಂಡವನೇ ಅಂತೇಳಿ ನಮ್ಮಮ್ಮ ಹೇಳ್ತಾ ಇತ್ತು. ಅದಕ್ಕೇ ನಾನು ಸುಮ್ಮನೆ ಮದುವೆ ಆಗಿ ಸುಮ್ಮನೆ ಚೆನ್ನಾಗಿದ್ಬಿಡು, ಓಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ನಿಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಾಗ್ತಾರೆ, ಹೋಗ್ಬಿಡು. ಇವತ್ತೇ ಹೋಗೋದಾದ್ರೆ ಸುಮ್ಮನೆ ಹೋಗ್ಬಿಡು ಅಷ್ಟೇ. ನೋಡಿದ್ರೆ ಗೊತ್ತಾಗುತ್ತೆ ಹೇಳು, ಅವರು ಇಂಥ ಪರಿಸ್ಥಿತಿಗೂ ನಮ್ಮ ಅಕ್ಕನ ನೋಡಕ್ಕೆ ಬಂದಿದ್ದಾನೆ ಅಂತಂದರೆ ಅವ್ರು ಎಷ್ಟು ಆಸೆ ಇಕ್ಕೊಂಡವ್ರೆ ಅಂತ. ಸುಮ್ಮನೆ ಹೋಗ್ಬಿಡೆ ಅಕ್ಕ. ನಾನಾದ್ರೂ ನಮ್ಮ ಅಪ್ಪ ನಮ್ಮಂಗೆ ಕರೆಸ್ಕೊಂಡು ಹೆಂಗವನಿಗ ನೀನಿದ್ರೆ ಅವ್ರು ಬೇಜಾರು ಮಾಡ್ಕೊಂಡು ಬರೋಲ್ಲ ನಿನ್ನಿಂದ. ನನ್ನ ಮೇಲೆ ಏನು ಕೋಪ ಇಲ್ಲ ನಮ್ಮ ಅಪ್ಪ ಅಮ್ಮಗೆ, ನಿನ್ನ ಮೇಲೇ. ಅದಕ್ಕೇ ನೀನು ಸ್ವಲ್ಪ ಹೋಗ್ಬಿಡು, ಸುಮ್ಮನೆ ಅತ್ಲಾಗ ಹೋಗ್ಬಿಟ್ರೆ ಅತ್ಲಾಗ ಯಾವುದೂ ಇರಲ್ಲ. ಆಮೇಲೆ ನಾನು ಹೆಂಗೋ ಚೆನ್ನಾಗಿರೋ ಥರ ಮಾಡ್ತೀನಿ. ನಾನು ಏನ್ಕನ್ನೂ ಈಗ ಕರೀತಾರಲ್ಲ ನಮ್ಮ ಅಕ್ಕ ಹೆಂಗೆ ಕರೆದ್ರೆ ನಾನು ಬರೋದು ಅಂತೇಳಿ ನಾನು ಅವಾಗ ಅಟ್ಟ ಮಾಡ್ತೀನಿ, ಅವಾಗ ಕರೆದೇ ಕರೀತಾರೆ. ಸರಿ ಆಯಿತು, ಹೋಗ್ಬಿಡು. ನೀನು ಹೋದ್ರೆ ನಮ್ಮ ಅಪ್ಪ ನಮ್ಮ ಹೆಂಗೆ ಮನೆಗಾದ್ರೂ ಬರ್ತಾರೆ.
ಮತ್ತೆ ಜೀವನ ಜೊತೆ ಹೋಗೋಣ ಅಂತ ಹೇಳಿ ನಾನು ನಿರ್ಧಾರ ಮಾಡಿದ್ದೀನಿ. ಅವ್ರು ಇಂಥ ಪರಿಸ್ಥಿತಿಗೂ ನಾನು ನೋಡೋಕೆ ಬಂದಿದ್ದಾರೆ ಅಂತೇಳಿ ನನಗೆ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ ನನ್ನ ಮೇಲೆ, ಎಷ್ಟು ಜೀವನ ಇಟ್ಕೊಂಡಿದ್ದಾರೆ ಅಂತ ಇದರಿಂದ ಗೊತ್ತಾಗ್ತಾ ಐತೆ. ಅದಕ್ಕೆ ನಾನು ಹೋಗ್ಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀನಿ. ಇವತ್ತು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ನಾನು ಇವಾಗ ಅವ್ರನ್ನ ಮದುವೆ ಆಗಿ ಚೆನ್ನಾಗಿರ್ಬೇಕು. ಈಗ ನಾನು ಹೋದ್ರೆ ನಮ್ಮ ಅಪ್ಪ ನಮ್ಮ ಮನೆ ಬರ್ತಾರೆ. ನಮ್ಮ ಮುತ್ತೂನು ಚೆನ್ನಾಗಿರ್ತಾಳೆ. ಅವಳಿಗೂ ಒಂದು ಒಳ್ಳೆ ಗಂಡು ನೋಡಿ ಒಂದು ಇಷ್ಟಪಡ್ತಾ ಇದ್ದಾಳೆ. ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅಪ್ಪ ಅಮ್ಮನ ಕರ್ಕೊಂಡು ಹೋಗಿ ಕೇಳೋದು ಎಲ್ಲ ಮಾಡ್ತಾಳೆ. ಹೆಂಗೋ ಹೊತ್ಲಾಗೆ ಚೆನ್ನಾಗಿರ್ತಾಳೆ. ಇವಳಾದ್ರೂ ಚೆನ್ನಾಗಿರ್ತಾಳಲ್ಲ. ಒಂದಲ್ಲ ಒಂದಿನ ನಮ್ಮ ಅಪ್ಪ ನಮ್ಮ ಚೆನ್ನಾಗಿ ಆಗ್ತಾರೆ, ನನ್ನ ಜೊತೆ ಮಾತಾಡ್ತಾರೆ ಅನ್ನೋದು ನಂಬಿಕೆ ಐತೆ. ಅದಕ್ಕೆ ನಾನು ಇವತ್ತು ವೀಲ್ ಚೇರ್ ಮೇಲೆ ನಾನು ಹೋಗ್ತಾ ಇದ್ದೀನಿ. ನೋಡ್ತಾ ಇರಿ, ನಿನ್ನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.